ಸರ್ ಇದು ಯಾವ ನಿಂಬೆ ಅಂತ ಗೊತ್ತಾಗ್ಲಿಲ್ಲ. ಇದು ನಮ್ಮ ಮಲೆನಾಡಿನ ಲಿಂಬೆ ಇದು. ಓಹೋ. ಇದು ನೀವು ನೋಡಿ, ಇದು ಈ ತರ ಬರುತ್ತೆ. ಈ ಕಾಗಜಿ ಅಥವಾ ಪೂಜಾ ಅದಕ್ಕಿಂತ ವಿಭಿನ್ನವಾಗಿ ಬರುವಂತದ್ದು. ಓಹೋ ಬಂಚ್ ಬಂಚ್ ಆಗಿ ಬಂಚಾಗಿ ಬರೋದಾಯ್ತಲ್ಲ. ಇದು ಕಾಯಿ ನೀವು ನೋಡ್ಬೇಕಾದ್ರೆ ಗಜ್ಲಿಂಬೆ ನೋಡ್ದಂಗ ಅನ್ಸುತ್ತೆ. ಇದ್ರದ್ದು ಆಕ್ಚುಲಿ ಇದು ಜ್ಯೂಸ್ ಗಿಂತ ಜಾಸ್ತಿ ಉಪ್ಪಿನಕಾಯಿಗೆ ಬಹಳ ಚಂದ ಇದೆ. ಓಹೋ. ಹೇಗೆ ಅಂತ ಹೇಳಿದ್ರೆ ಇದು ಪರಿಮಳನು ಜಾಸ್ತಿ ಆಯ್ತಲ್ಲ. ಇದ್ರದ್ದು ಸಿಪ್ಪೆ ಸ್ವಲ್ಪ ದಪ್ಪ ಇರ್ತದೆ. ಸಿಪ್ಪೆ ದಪ್ಪ ಇರೋದ್ರಿಂದ ಏನಾಗ್ತದೆ, ನಿಮ್ಗೆ ಉಪ್ಪಿನಕಾಯಿಯಲ್ಲಿ ಟೇಸ್ಟ್ ಬರುತ್ತೆ. ಹಾಗಾಗಿ ಇದನ್ನ ಜಾಸ್ತಿ ಮತ್ತೆ ನಾವು ಯೂಸ್ ಮಾಡೋದು, ನಮ್ಮ ಮಲೆನಾಡಿನವರು ಇದೇ ಲಿಂಬೆನೆ ಅಡಿಗೆಗೆ ಯೂಸ್ ಮಾಡೋದು. ಅದಕ್ಕೆ ಯೂಸ್ ಮಾಡುವಂತ ಒಳ್ಳೆ ಆಕಾರ ಇದೆ ಸರ್. ಆಕಾರ, ಕಲರು, ಸೈಜು ಎಲ್ಲ ದೊಡ್ಡದೇ ಇದು. ಸಿಪ್ಪೆನೂ ದಪ್ಪ ಸಿಪ್ಪೆ ದಪ್ಪ ಇರ್ತದೆ. ಇದು ಉಪ್ಪಿನಕಾಯಿಗೆ ಅತಿ ಟೇಸ್ಟ್ ಬರೋದಕ್ಕೋಸ್ಕರ ಇದನ್ನ ಮತ್ತೆ ನಮ್ಮ ಮನೆಗಳಿಗೆ ನಾವು ಯೂಸ್ ಮಾಡೋದಿದೆ. ಬೇರೆ ಯಾವ್ದೇ ಪೇಟೆ ಲಿಂಬೆಗಳಂತಾರಲ್ಲ ತರಲ್ಲ ಇದನ್ನ. ಇದು ನೋಡಿ ತುಂಬಾ ಚೆನ್ನಾಗಿ. ಇದು ವರ್ಷ ಇಡೀ ಬರ್ತಾನೆ ಇರತ್ತೆ. ಒಂದೊಂದ್ ಟೈಮ್ ಸ್ವಲ್ಪ ಕಡಿಮೆ ಇರತ್ತೆ, ಒಂದೊಂದ್ ಟೈಮ್ ಜಾಸ್ತಿ ಆಗತ್ತೆ. ನ್ಯಾಚುರಲ್ ಆಗಿ ಬೆಳ್ಕೊಳತ್ತೆ. ಇದು ನಮ್ಮ ಅಡಿಕೆ ತೋಟಗಳಲ್ಲಿ ನಾವು ಹಾಕೊಳ್ತೀವಿ. ಅಡಿಕೆ ತೋಟದ ಬದುಗಳಲ್ಲೆಲ್ಲ ಹಾಕಿರ್ತೀವಿ. ಇದು ನಮ್ಮ ಹಿಂದಿನಿಂದ ನಮ್ಮ ಅಜ್ಜ ನಮ್ಮ ಅಪ್ಪ ಆ ಕಾಲದಿಂದನೂ ಬಂದಿರುವ ಗಿಡಗಳು ಇದಾವೆ ಇದರಲ್ಲಿ. ಯಾವ್ದನ್ನು ಏನು ಹೊಸತಾಗಿ ಕಿತ್ತಾಕಿ ಅಥವಾ ಏನ್ ಮಾಡುವಂತದ್ದೇನಿಲ್ಲ. ತುಂಬಾ ಚೆನ್ನಾಗಿದೆ ಸರ್. ಇದು ಕಲರು ಅದೇ ತರ ಬರತ್ತೆ. ಟೇಸ್ಟ್ ಅಷ್ಟು ಚಂದ. ಅದು ಪಿಕಲ್ಸಿಗಂತೂ ಇದಕ್ಕೆ ನಿಮ್ಗೆ ಸ್ಕಿನ್ ದಪ್ಪ ಇದ್ದಷ್ಟು ಪಿಕಲ್ಸಿಗೆ ಚಂದ ಅದು. ಅಂದ್ರೆ ಆ ಟೇಸ್ಟ್ ಬರ್ಬೇಕಲ್ಲ. ಉಪ್ಪಿನಕಾಯಿ ಚೆನ್ನಾಗಾಗ್ತದೆ. ಉಪ್ಪಿನಕಾಯಿ ಬಹಳ ಚೆನ್ನಾಗಾಗುತ್ತೆ. ಇದರಲ್ಲಿ ರಸನು ಜಾಸ್ತಿ ಇರೋದ್ರಿಂದ ಮತ್ತೆ ಪರಿಮಳ ನಿಮ್ಗೆ ಯಾವುದೇ ಲಿಂಬೆಗೂ ಈ ಪರಿಮಳ ಬರಲ್ಲ. ಓಕೆ.